ಮತ್ತೊಂದು ಕಡೆ ತಮಿಳುನಾಡಿನ ರಾಜಕಾರಣದಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ. ಯಾವ ಕಾಂಗ್ರೆಸ್ ಪಾರ್ಟಿ ಡಿಎಂಕೆ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿ ಸೋತು ಸುಣ್ಣವಾಗಿತ್ತು, ಅದಾದ ನಂತರ ವಿಜಯ್ ಅವರ ಟಿವಿಕೆಗೆ ಶಿಫ್ಟ್ ಆಯಿತು. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ತಮ್ಮ 5 ಶಾಸಕರನ್ನ ವಿಜಯ್ ಅವರಿಗೆ ಸಪೋರ್ಟ್ ಮಾಡೋ ಪ್ರಯತ್ನ ಆಯಿತು. ಇದೀಗ ವಿಜಯ್ ಅವರ ಪ್ರಭಾಕರನ್ ಪ್ರೇಮ ಕಾಂಗ್ರೆಸ್ನ ನಿದ್ದೆಗೆಡಿಸಿಬಿಟ್ಟಿದೆ. ಯಾವ ಪ್ರಭಾಕರನ್? ರಾಜೀವ್ ಗಾಂಧಿ ಹತ್ಯೆಗೆ ಯಾರು ಕಾರಣೀಕರ್ತರಾಗಿದ್ರೋ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳೋ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥ ಚರ್ಚೆ. ಆ ಚರ್ಚೆಯ ಭಾಗವಾಗಿ ಇದೀಗ ಕಾಂಗ್ರೆಸ್ ಮತ್ತು ಟಿವಿಕೆ ನಡುವೆ ವಿಜಯ್ ಟ್ವೀಟ್ ಕಾಂಗ್ರೆಸ್ಗೆ ಬಿಟ್ಟಂತಹ ಬಾಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ರಾಜೀವ್ ಗಾಂಧಿ ಹತ್ಯೆ ಮಾಡಿದ್ದ LTTE ಪರ ವಿಜಯ್ ವಾಲ್ತಾ ಇರೋದು ಯಾಕೆ ಅನ್ನುವಂಥದ್ದೊಂದು ಪ್ರಶ್ನೆ. ಆ ಮುಖಾಂತರ ಒಂದು ಕಾಂಗ್ರೆಸ್ಗೆ ಶಾಕ್ ಅಂತ ಹೇಳ್ತಿದ್ದಾರೆ. ವಿಜಯ್ ನಡೆಯನ್ನು ಬಹಿರಂಗವಾಗಿ ವಿರೋಧಿಸುವುದಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಇದು. ಏನಿದು ಬೆಳವಣಿಗೆ ಅಂತ ಹೇಳಿದರೆ, ಮುಳ್ಳಿ ವಯಕ್ಕಾಲ್ ನೆನಪಿನ ದಿನ ಅಂತ ಶ್ರೀಲಂಕಾದಲ್ಲಿ ಮೇ 18ನೇ ತಾರೀಕಿಗೆ ಅದನ್ನು ಆಚರಣೆ ಮಾಡ್ತಾರೆ. ಯಾಕೆ? ಸಿಂಹಳಿಯರು ಮತ್ತು ಅಲ್ಪಸಂಖ್ಯಾತ ತಮಿಳರ ನಡುವೆ ಅಲ್ಲೊಂದು ಘರ್ಷಣೆ ಆಗಿತ್ತು 2009ರ ತನಕ. ತಮಿಳುನಾಡಿನ ಕೆಲವೊಂದಿಷ್ಟು ಜನ ತಮಿಳರು ಶ್ರೀಲಂಕಾಕ್ಕೆ ಬ್ರಿಟಿಷರ ಅವಧಿಯಲ್ಲಿ ಇದ್ದಾಗ ಅಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆಲ್ಲ ಹೋಗಿದ್ರು. ಅಲ್ಲಿ ತಮ್ಮ ಹಕ್ಕುಗಳಿಗಾಗಿ ಅವರು ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆ ಹೋರಾಟ ಸಿಂಹಣಿಯರು ಮತ್ತು ಈ ತಮಿಳುನಾಡಿನಿಂದ ಹೋದಂಥ ತಮಿಳರ ನಡುವೆ ಆಗ್ತಾ ಇತ್ತು. ಹೀಗಾಗಿ ಅಲ್ಲಿ ತಮಿಳು ಈಳಂ ಎನ್ನುವಂಥದ್ದೊಂದು ಪ್ರತ್ಯೇಕ ದೇಶದ ಬೇಡಿಕೆಗೆ ಬರುತ್ತೆ. ಅದೇ 1976ರಲ್ಲಿ LTTE ಆಗಿ ಜನ್ಮ ತಾಳುತ್ತೆ. ಆ LTTEಯನ್ನು ಸ್ಥಾಪನೆ ಮಾಡಿದವರು ಇದೇ ವೇಲುಪಿಳ್ಳೈ ಪ್ರಭಾಕರನ್ ಅಂತ. ಈ ವೇಲುಪಿಳ್ಳೈ ಪ್ರಭಾಕರನ್ ಅಲ್ಲಿಯ ಸರ್ಕಾರ ಜೊತೆಗೆ ಕಿತ್ತಾಟವನ್ನು ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಅವಾಗೇನಾಗುತ್ತೆ, 1987ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಮತ್ತು ಶ್ರೀಲಂಕಾ ಸರ್ಕಾರದ ನಡುವೆ ಒಂದು ಒಪ್ಪಂದ ಆಗುತ್ತೆ. ಏನು ಅಂತ ಹೇಳಿದ್ರೆ, LTTEಯ ಈ ಒಟ್ಟಾರೆ ಪ್ರಭಾವವನ್ನು ಕುಗ್ಗಿಸಬೇಕು. ಅವರೇನು ಅಲ್ಲಿ ಮಾನವ ಹಾನಿ ಮಾಡ್ತಾ ಇದ್ರು, ದಾಳಿಗಳನ್ನು ಮಾಡ್ತಾ ಇದ್ರು, ಅದನ್ನು ಕೊನೆಗಾಣಿಸಬೇಕು ಅಂತ ಒಂದು ಒಪ್ಪಂದ ಆಗುತ್ತೆ. ಈ ಒಪ್ಪಂದ ಆದ ನಂತರ LTTE ಒಂದು ಆಲೋಚನೆ ಮಾಡುತ್ತೆ. ಈ ವ್ಯಕ್ತಿ 1991ರಲ್ಲಿ ಪುನರಪಿ ಆಯ್ಕೆ ಬಂದರೆ LTTEಯ ಅಸ್ತಿತ್ವಕ್ಕೆ ಧಕ್ಕೆ ಆಗಿಬಿಡುತ್ತೆ ಅಂತೇಳಿ ಅವ್ರು ಏನು ಮಾಡ್ತಾರೆ, 1991 ಮೇ 21ನೇ ತಾರೀಕಿಗೆ ತಮಿಳುನಾಡಿನ ಪೆರಂಬೂರಿನಲ್ಲಿ ಒಂದು ಸಮಾವೇಶ ಆಗ್ತಾ ಇರುತ್ತೆ. ಆ ಸಮಾವೇಶಕ್ಕೆ ರಾಜೀವ್ ಗಾಂಧಿ ಬಂದಿರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಇದೆ, LTTEಯ ಒಬ್ಬ ಮಹಿಳೆ ಧನು ಎನ್ನುವಂತಹ ಒಬ್ಬ ಮಹಿಳೆ. ಆ ಮಹಿಳೆ ಬಂದು ಅವರಿಗೆ ನಮಸ್ಕಾರ ಮಾಡುವಂತಹ ಪ್ರಯತ್ನದ ಭಾಗವಾಗಿ ಅವರ ಮೇಲೆ ದಾಳಿ ಮಾಡಿ ಆತ್ಮಹತ್ಯೆ ಬಾಂಬ್ ಆಗುತ್ತೆ. 15-17 ಜನ ಸಾವಾಗ್ತಾರೆ. ರಾಜೀವ್ ಗಾಂಧಿಯು ಕೂಡ ಆ ಘಟನೆಯಲ್ಲಿ ಮೃತಪಡ್ತಾರೆ. ಇದರರ್ಥ ಆ ಪ್ರಭಾಕರನ್ನ LTTEಯ ಧನು ಎನ್ನುವಂತಹ ಮಹಿಳೆಯಿಂದ ರಾಜೀವ್ ಗಾಂಧಿ ಹತ್ಯೆ ಆಗಿತ್ತು. ಆದರೆ ಇವತ್ತು ಅವರನ್ನು ನೆನಪು ಮಾಡಿಕೊಳ್ಳೋ ಪ್ರಯತ್ನವನ್ನು ವಿಜಯ್ ಅವರು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಕಾಂಗ್ರೆಸ್ ಇದೆ. ಇದು ಯಾವ ನ್ಯಾಯ ಅನ್ನೋದು ಮೇಲ್ನೋಟಕ್ಕೆ ಆಗ್ತಾ ಇರುವಂತಹ ಚರ್ಚೆ. ಎರಡನೇ ವಿಚಾರ, ರಾಹುಲ್ ಗಾಂಧಿ ಮೌನಕ್ಕೆ ಕಾರಣ ಏನು? ರಾಹುಲ್ ಗಾಂಧಿ ಮೌನಕ್ಕೆ ಕಾರಣ ಏನು? ತನ್ನ ತಂದೆಯ ಸಾವಿನ ವಿಚಾರದಲ್ಲಿ ರಾಹುಲ್ ಗಾಂಧಿ ನಿಲುವು ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಹಂತಕರನ್ನ ಕ್ಷಮಿಸಿದ್ರವರು ಅನೇಕ ಬಾರಿ ಹೇಳಿದ್ದಾರೆ, ನಾನು ಕ್ಷಮಿಸಿಬಿಡ್ತೀನಿ, ಆಗ ಹೋಗ್ಬಿಟ್ಟಿದೆ, ಕ್ಷಮಿಸಿಬಿಡ್ತೀನಿ ಅಂತ. ಆದರೆ ಇಲ್ಲಿರುವಂತಹ ಪ್ರಶ್ನೆ, ಸಿದ್ಧಾಂತವನ್ನು ಕ್ಷಮಿಸ್ತಾರ? ಹಂತಕರನ್ನೇನೋ ಕ್ಷಮಿಸಿದ್ರು, ಆದರೆ ಸಿದ್ಧಾಂತ ಯಾವ ಸಿದ್ಧಾಂತ? ಭಯೋತ್ಪಾದನೆಯ ವಿರುದ್ಧದ ಸಿದ್ಧಾಂತ, ಅಶಾಂತಿ, ನಾವು ಶಾಂತಿಯನ್ನು ಸ್ಥಾಪಿಸ್ತೀವಿ ಅನ್ನುವಂಥದ್ದೊಂದು ಅವ್ರ ಸಿದ್ಧಾಂತ ಇದೆ. ಮತ್ತೊಂದು ಪ್ರಮುಖವಾಗಿ ಅವರು ಹೇಳ್ತಾ ಇರುವಂತಹ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ನಾವೆಲ್ಲ ಕ್ಷಮಿಸಿದ್ದೀವಿ, ಹಂತಕರನ್ನು ಕ್ಷಮಿಸಿದ್ದೀವಿ, ಆದರೆ ಸಿದ್ಧಾಂತ ಮತ್ತು ದೇಶದ ಭದ್ರತೆ ವಿಚಾರದಲ್ಲಿ ರಾಜಿ ಇಲ್ಲ ಅಂತೆಲ್ಲ ರಾಹುಲ್ ಗಾಂಧಿ ಎಲ್ಲ ಮಾತನಾಡಿದ್ರಲ್ಲ, ಇದೀಗ ಅದರ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಈ ವಿಚಾರದ ಬಗ್ಗೆ ರಾಹುಲ್ ಗಾಂಧಿ ಒಂದೇ ಮಾತನಾಡಿದ್ರು. ಏನಂತ ಹೇಳಿದ್ರು ಅವರು, ಪ್ರಭಾಕರನ್ ಸಾವು ನನಗೆ ವೈಯಕ್ತಿಕವಾಗಿ ಸಂತೋಷ ತಂದಿಲ್ಲ, ಆದರೆ ಆ ವ್ಯಕ್ತಿ ಹಿಂಸೆಯ ಹಾದಿ ಹಿಡಿದಿದ್ದರ ಕಾರಣಕ್ಕಾಗಿ ಆ ವ್ಯಕ್ತಿ ಹತ್ಯೆ ಆಗಿದೆ ಅಂತ. ಇದು ಕಂಪ್ಯಾರಿಸನ್ ಏನು ಅಂತ ಹೇಳಿದ್ರೆ, ವಿಜಯ್ ಅವರು ಮೇ 18ನೇ ತಾರೀಕಿಗೆ ಅದನ್ನು ಸ್ಮರಣೆ ಮಾಡ್ಕೊಂಡಿದ್ದಾರಲ್ಲ, ಅಂದರೆ ತಮಿಳುನಾಡಿನಿಂದ ಹೋದಂಥ ವ್ಯಕ್ತಿಗಳ ಹರಣ ಆಯಿತು ಶ್ರೀಲಂಕಾದಲ್ಲಿ ಅಂತ, ಅದೇ ದಿನ ಇದೇ ಪ್ರಭಾಕರನ್ ಕೂಡ ಮೃತಪಟ್ಟಿದ್ದು ಮೇ 18ನೇ ತಾರೀಕಿಗೆ. ಇದು ಕಂಪ್ಯಾರಿಸನ್ ಆಗ್ತಾ ಇರೋದು. ಹೀಗಾಗಿ ರಾಹುಲ್ ಗಾಂಧಿ ಇದನ್ನು ಹೆಂಗೆ ತೆಗೆದುಕೊಳ್ತಾರೆ ಸದ್ಯಕ್ಕೆ ನೋಡೋಣ. ತಮಿಳುನಾಡಲ್ಲಿ ಇಂಡಿಯಾ ಮೈತ್ರಿಗೆ ಹೊಡೆತ ಬೀಳುತ್ತಾ ಅಂತ. ನೀವು ಹಿಂದೆ DMK ಆಗಿರ್ಬೋದು, AIADMK ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಭಾಕರನ್ ಎನ್ನುವಂಥ ಈ ವ್ಯಕ್ತಿಯ ವಿಚಾರದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಏನು ಚರ್ಚೆ ಮಾಡಿದ್ದೀವಿ? ಸಾಂಪ್ರದಾಯಿಕ DMK ಮತ್ತು AIADMK ನಡುವೆ ಪೈಪೋಟಿ. ಆ ಪೈಪೋಟಿ ನಡುವೆ ತಮಿಳುನಾಡಿನ ಅಸ್ತಿತ್ವದ ಬಗ್ಗೆ, ತಮಿಳುನಾಡಿನ ರಾಷ್ಟ್ರೀಯತೆ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ರು ಅಂತ. ಇದೀಗ ಅದೇ ಪ್ಲಾನ್ ಅನ್ನು ಅವರು ಮಾಡ್ತಿದ್ದಾರೆ ಅಂತ. DMK ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಆಗಿದ್ದನ್ನು ಮುರಿಯೋದಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಕಾಂಗ್ರೆಸ್ ಮತಗಳನ್ನು ಸೆಳೆಯೋದಕ್ಕೆ ಪ್ರಭಾಕರನ್ ಅವರನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ನೀವು ಸೀಮಾನ್ ನೇತೃತ್ವದ ಒಂದು ನಾಮ್ ತಮಿಳರ್ ಕಚ್ಚಿ ಅನ್ನುವಂಥ
NTK ಅನ್ನುವಂಥ ಒಂದು ಪಾರ್ಟಿ ಇದೆಯಲ್ಲ, ಅವ್ರ ಸಿದ್ಧಾಂತನೇ ಇದು. ಪ್ರಭಾಕರನ್ ಸಿದ್ಧಾಂತದ ಮೇಲೆ ಹೋಗ್ತಾರೆ ಅವರು, ಒಂದು 10% ಓಟ್ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಆ NTK ಪಕ್ಷದ 8-10% ಓಟನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಇದಕ್ಕೆ ವಿಜಯ್ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಅದರ ಭಾಗವಾಗಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ. ಕರುಣಾನಿಧಿಯು ಕೂಡ ಹಿಂದೆ ಅವರ ವಿರುದ್ಧ ಮಾತನಾಡಿದ್ರು, ಅದಾದ ಸಾಫ್ಟ್ ಕಾರ್ನರ್ ತೆಗೆದುಕೊಂಡಿದ್ರು. ಜಯಲಲಿತಾ ಅವರ ವಿರುದ್ಧ ಮಾತನಾಡೋ ಪ್ರಯತ್ನ ಮಾಡಿದ್ರು, ಸಾಫ್ಟ್ ಕಾರ್ನರಿಗೆ ಬಂದಿದ್ರು. ಅದೇ ಮಾರ್ಗದಲ್ಲಿ ಇವರು ಹೋಗ್ತಿದ್ದಾರೆ ಅಂತ. ಯಾಕಂದ್ರೆ ಯುವಕರನ್ನ ತಮ್ಮತ್ತ ಸೆಳೆದುಕೊಳ್ಳುವುದಕ್ಕೆ ಇಂಥದ್ದೊಂದು ಪ್ರಯತ್ನ ಆಗ್ತಿದೆ. ಅದು ಇಂಡಿಯಾ ಮೈತ್ರಿಕೂಟಕ್ಕೆ ಹೊಡೆತವನ್ನು ಕೊಡಬಹುದು ಅಂತ. ಹಾಗಾದ್ರೆ ಇದು ಬಿಜೆಪಿಗೆ ಬ್ರಹ್ಮಾಸ್ತ್ರವಾಯಿತು. ಸಹಜವಾಗಿ ಅವ್ರು ಹೇಳ್ತಿದ್ದಾರೆ, ನೋಡಿ ರಾಹುಲ್ ಗಾಂಧಿ ಅವರ ತಂದೆಯನ್ನ ಹತ್ಯೆ ಮಾಡಿದಂಥ ವ್ಯಕ್ತಿಯನ್ನ ಇವರು ಸ್ಮರಣೆ ಮಾಡ್ತಾರೆ, ಅವರ ಬಗ್ಗೆ ಅವರಿಗೆ ಒಂದು ಸ್ಮರಣೆ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಇದರ ಯಾವ ನ್ಯಾಯ? ಅಂಥವ್ರ ಜೊತೆಗೆ ರಾಜಕೀಯ ಕಾರಣಕ್ಕಾಗಿ ನೀವೆಲ್ಲ ಮೈತ್ರಿ ಮಾಡ್ಕೊಳ್ತಿದ್ದೀರಿ ಅಂತ ಇದೇ ಬಿಜೆಪಿಯವರು ಹೇಳ್ತಾರೆ. ಈಗ DMK ಜೊತೆಗೆ ಇದ್ದಿದ್ದ ಮೈತ್ರಿಯನ್ನು ಬಿಟ್ಟು ಬಂದಿದ್ದಕ್ಕಾಗಿಯೇ ಬಿಜೆಪಿಯವರು ಏನು ಹೇಳಿದ್ರು ನೋಡಿ, ಅಧಿಕಾರಕ್ಕಾಗಿ ಮೈತ್ರಿಯನ್ನೇ ಚೇಂಜ್ ಮಾಡ್ತಾರೆ ಇವರು. ಕಷ್ಟ ಕಾಲದಲ್ಲಿ DMK ಜೊತೆಗಿತ್ತು, ಕಷ್ಟ ಕಾಲವನ್ನು ಮರೆತು ಇವತ್ತು ಅಧಿಕಾರ ಬೇಕು ಅನ್ನೋ ಕಾರಣಕ್ಕಾಗಿ TVK ಜೊತೆಗೆ ಹೋದರು ಅಂತ. ಇದೀಗ ಮತ್ತೊಮ್ಮೆ ಅದನ್ನು ಲೇವಡಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ರಾಜೀವ್ ಸಾವನ್ನೇ ಮರೆತು ಬಿಟ್ಟಿದೆ ಅಂತ ಬಿಜೆಪಿ ನಾಯಕರೆಲ್ಲ ಹೇಳ್ತಿರೋದು. ತಮಿಳುನಾಡಲ್ಲಿ ವಿಜಯ್ ಮತ್ತು ಕಾಂಗ್ರೆಸ್ ಅನ್ನು ಒಟ್ಟಾಗಿ ಎದುರಿಸೋದಕ್ಕೆ ಬಿಜೆಪಿಯವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಷ್ಟ್ರಭಕ್ತಿ ಹೆಸರಲ್ಲಿ ವಿಜಯ್ ಸಿದ್ಧಾಂತಕ್ಕೆ ಒಂದು ಬಿಜೆಪಿ ತಡೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಒಟ್ಟಾರೆ ಚೆಕ್ ಬಟ್ ರಾಜಕಾರಣದ ದೃಷ್ಟಿಯಿಂದ ಅಧಿಕಾರಕ್ಕಾಗಿ ಇವರು ಸುಮ್ಮನಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಅವ್ರು ಮಾತನಾಡ್ತಾ ಇಲ್ಲ ಅನ್ನೋದು ಬಿಜೆಪಿಗೆ ಸಿಕ್ಕಂತ ಒಂದು ಬ್ರಹ್ಮಾಸ್ತ್ರ. ಮತ್ತೊಂದು, ಅಪ್ಪನಿಗಾಗಿ ರಾಹುಲ್, ನಾಯಕನಿಗಾಗಿ ವಿಜಯ್. ಯಾರದ್ದು ಗೆಲುವು ಇದರಲ್ಲಿ? ಆದರೆ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ. ವಿಜಯ್ ತಮ್ಮ ರಾಜಕಾರಣಕ್ಕಾಗಿ ಮಾಡ್ತಾ ಇರುವಂತಹ ಬೆಳವಣಿಗೆ ಹಿಂದೆ ಅನೇಕ ಬಾರಿ ಮಾಡಿದ್ದಾರೆ, ಈಗಲೂ ಕೂಡ ಹಾಗೆ ಮಾಡ್ತಿದ್ದಾರೆ. ವೈಯಕ್ತಿಕ ನೋವು ಮರೆತು ವಿಜಯ್ ಜೊತೆಗೆ ರಾಹುಲ್ ಗಾಂಧಿ ವೇದಿಕೆಯನ್ನು ಹಂಚಿಕೊಳ್ತಾರೆ. ಯಾಕಂದರೆ ಅವರ ತಂದೆ ಸಾವಾಗಿರೋದು. ತಮಿಳು ಅಸ್ಮಿತೆ ಹೆಸರಲ್ಲಿ ರಾಜೀವ್ ಹತ್ಯೆಯನ್ನು ಸರಿ ಅಂತಾರ ವಿಜಯ್ ಬೆಂಬಲಿಗರು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ವಿಜಯ್ ಬಗ್ಗೆನೂ ಅಸಮಾಧಾನವನ್ನು ಹೊರ ಹಾಕಿದಾರಂತೆ. ಮೊದಲೇ ಮೈತ್ರಿಗೆಲ್ಲ ಗೊಂದಲ ಆಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಕೊನೆಯ ಹಂತದಲ್ಲಿ ಹೈಕಮಾಂಡ್ ಅದನ್ನು ನಿರ್ಣಯವನ್ನು ತೆಗೆದುಕೊಂಡಿತ್ತು. ಇದೀಗ ಸ್ಥಳೀಯ ಕಾಂಗ್ರೆಸ್, ನೀವು ಅಯ್ಯರ್ ಕೂಡ ಮೈತ್ರಿಯನ್ನು ಬಿಟ್ಟು ಬಂದಿದ್ದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. DMK ನಮ್ಮ ಜೊತೆ ಕಷ್ಟ ಕಾಲದಲ್ಲಿ ಇತ್ತು, ಇವತ್ತು ಅಧಿಕಾರಕ್ಕಾಗಿ ಬಿಟ್ಟು ಬಂದ್ಬಿಟ್ರಿ ಅಂತ. ಹೀಗಾಗಿ ಇಂಥ ವಿಚಾರದಲ್ಲಿ ವಿಜಯ್ ಅವರ ಸ್ಟ್ಯಾಂಡ್ ಹೀಗಿದ್ದಾಗ ಕಾಂಗ್ರೆಸ್ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡುತ್ತೆ? ನೀವು ಅಧಿಕಾರದ ಕಾರಣಕ್ಕಾಗಿ, ಮೈತ್ರಿಯ ಕಾರಣಕ್ಕಾಗಿ ಅಥವಾ ಅಸ್ತಿತ್ವದ ಕಾರಣಕ್ಕಾಗಿ ರಾಜಕೀಯ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಬೋದು. ಆದರೆ ಆ ರಾಜಕೀಯ ಸ್ಟ್ಯಾಂಡ್ ಹೆಂಗಿರಬೇಕು? ಈಗ ಬಿಜೆಪಿ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿಯ ಒಂದು ಲೋಕಲ್ ಪಾರ್ಟಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಕ್ಕೆ ಯಾವ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿತ್ತು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಇವತ್ತು TVK ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಟೀಕೆ ಟಿಪ್ಪಣಿಗಳನ್ನು ಎದುರಿಸ್ತಾ ಇದೆ. ಮತ್ತೊಂದು ಕಡೆ ಚೆಕ್ಮೇಟ್ ವಿಜಯ್ ನಡೆಯಿಂದ ಯಾರಿಗೆ ಲಾಭ ಮತ್ತು ನಷ್ಟ ಅಂತ. ಯಾರಿಗೆ ಲಾಭ ಮತ್ತು ನಷ್ಟ? ತಮಿಳು ರಾಷ್ಟ್ರೀಯತೆ ಹೆಸರಲ್ಲಿ ರಾಜಕಾರಣ ಮಾಡೋ ಪ್ರಯತ್ನವನ್ನು ವಿಜಯ್ ಮಾಡ್ತಿದ್ದಾರೆ. ಯುವ ಮತದಾರರನ್ನು ಸೆಳಿಬೇಕು ಅಂತ ಪ್ರಭಾಕರನ್ ವಿಚಾರದಿಂದ ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ. ಸಹಜವಾಗಿ ನೀವು ತಮಿಳುನಾಡಿನಲ್ಲಿ ನಿಮಗೆ ಅಧಿಕಾರ ಬೇಕು, ತಮಿಳುನಾಡಲ್ಲಿ ಅಸ್ತಿತ್ವ ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವ್ರ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ನೀವು ಉತ್ತರ ಭಾರತದ ರಾಜ್ಯಗಳೇ ಹೋದರೆ ನೋಡಿ, ಯಾವ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡೋದಕ್ಕೆ ಪ್ರೇರಣೆ ಆಗಿದ್ರು ಅವರ ಬಗ್ಗೆ ಅನುಕಂಪ ಮಾತನಾಡುವಂಥ ವ್ಯಕ್ತಿಯ ಜೊತೆಗೆ ಇವರೆಲ್ಲ ಮೈತ್ರಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಅವರೆಲ್ಲ ಹೇಳ್ಬೋದು. ಹೀಗಾಗಿ ಪ್ರಚಾರ ಮಾಡುವಂತಹ ಸಮಯದಲ್ಲೂ ಕೂಡ ಅವರೆಲ್ಲ ಮಾತನಾಡೋ ಪ್ರಯತ್ನವನ್ನೆಲ್ಲ ಮಾಡಿದ್ರಂತೆ ಈ ವಿಚಾರದ ಬಗ್ಗೆ. ಹೀಗಾಗಿ ಕಾಂಗ್ರೆಸ್ ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡುತ್ತೆ? ಇದನ್ನು ಮತದಾರರು ಹೆಂಗೆ? ನಿಮಗೆ ಇವತ್ತಿನ ಯುವಕರಿಗೆ ಏನಿದೆ, ರಾಜೀವ್ ಗಾಂಧಿ ಹತ್ಯೆಗಿಂತಲೂ ಕೂಡ ನಮ್ಮದ್ದೇ ರಾಜ್ಯದ ತಮಿಳಿಗರು ಶ್ರೀಲಂಕಾದಲ್ಲಿ ಹೋದ್ರಪ್ಪ. ಶ್ರೀಲಂಕಾದಲ್ಲಿ ಅವರಿಗೆ ಬೇಕಾದಂಥ ಹಕ್ಕುಗಳು ಸಿಗಲಿಲ್ಲ. ಆ ಹಕ್ಕುಗಳ ಬೇಕು ಅಂತ ಪ್ರಭಾಕರನ್ ಹೋರಾಟ ಮಾಡಿದ್ರು. ಹೋರಾಟಗಾರನಾಗಿ ಯುವಕನಿಗೆ ಪ್ರಭಾಕರನ್ ಕಾಣಿಸ್ಕೊಳ್ತಾರೆ ಹೊರತು ಈ ರಾಜೀವ್ ಗಾಂಧಿ ಹತ್ಯೆಗೆ ಇವರು ಕಾರಣೀಕರ್ತರಾಗಿದ್ದು ಅನ್ನೋದು ಯುವಕರಿಗೆ ಗೊತ್ತಾಗಲ್ಲ. ಹೀಗಾಗಿ ಅದನ್ನು ಹೇಗೆ ಎನ್ಕೌಂಟರ್ ಮಾಡ್ತಾರೆ ಅಥವಾ ಅದನ್ನು ಹೇಗೆ ಎನ್ಕ್ಯಾಚ್ ಮಾಡಿಕೊಂಡು ಅದರಿಂದ ಹೊರಬರೋ ಪ್ರಯತ್ನವನ್ನು ಕಾಂಗ್ರೆಸ್ ಹೆಂಗೆ ಮಾಡುತ್ತೆ ನೋಡೋಣ. ಇದೇನಾಗುತ್ತೆ ರಾಜಕೀಯ, ಅದು ಒಂದು ಸೆಕೆಂಡ್ ಚುನಾವಣೆಯಲ್ಲಿ ನಿರ್ಧಾರ ಆಗುತ್ತೆ.